ನಮಸ್ತೆ ಕರ್ನಾಟಕ, ಶರಣು ಶುಭೋದಯ. ಕಾಫಿ ವಿತ್ ನ್ಯೂಸ್ಗೆ ಸ್ವಾಗತ. ನಾನು ಜೀವನ್ ಬಡಿಗೇರ್. ಇವತ್ತು ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳು ಪ್ರಕಟವಾಗಿವೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಂಸತ್ನಲ್ಲಿ ವಕ್ಫ್ ಮಸೂದೆ ಪಾಸ್. ರಾಜ್ಯಸಭೆಯಲ್ಲಿ ತಡರಾತ್ರಿ 2 ಗಂಟೆ 35 ನಿಮಿಷಕ್ಕೆ ಅಂಗೀಕಾರ. ರಾಷ್ಟ್ರಪತಿ ಸಹಿ, ಅಧಿಸೂಚನೆ ಮಾತ್ರ ಬಾಕಿ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾದ ಸಿಎಂ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ. 4 ಎಂಎಲ್ಸಿ ಸ್ಥಾನದ ಬಗ್ಗೆಯೂ ಶಿಫಾರಸು. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್. ಬಾಂಬ್ ಉಚ್ಚಾಟಿಸದಿದ್ರೆ ನೇಣು ಹಾಕೊಳ್ತೀನಿ ಅಂತ ಬೆದರಿಕೆಯ ಆರೋಪ. ಹೀಗಾಗಿಯೇ ನನ್ನನ್ನ ಉಚ್ಚಾಟನೆ ಎಂದು ಸ್ಫೋಟಕ ಹೇಳಿಕೆ. ಬೆಂಗಳೂರಿನಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್. ಅಣ್ಣನ ಎದುರೇ ತಂಗಿ ಮೇಲೆ ಕ್ರೌರ್ಯ. ಘಟನೆ ನಡೆದ 15 ನಿಮಿಷದಲ್ಲೇ ಕೀಚಕರು ಲಾಕ್. ರಾಜ್ಯದಲ್ಲಿ ವರುಣನ ಆರ್ಭಟ. ಇಂದು ಕೂಡ ಭಾರೀ ಮಳೆಯಾಗುವ ಸಾಧ್ಯತೆ. ಬೆಂಗಳೂರಲ್ಲಿ ಸಮಸ್ಯೆ ತಡೆಯಲು ಆಯುಕ್ತರು ಸಭೆ.